ಎಲ್ಲ ಓಪನ್ ಮಾಡೋ ಟಾರ್ಪಲ್ಲ ಎಲ್ಲ ಗವೆ ಆಡ್ತಾ ಇದೆ. ಏನು ನೋಡ್ಬೋದು ಎಲ್ಲಿ ಹೋದ್ರು ಬರೀ ಪೊಲೀಸರು. ಅವರು ಇವಾಗ ಕಟ್ಮಂಡು ಸ್ಟಾರ್ಟ್ ಆಯಿತು. ಇವರು ಫೈನಲಿ ಮಾರ್ಕೆಟ್ಗೆ ಬಂದು ಈಗ ನಮ್ಮ ಪಾಯಿಂಟ್ ನೋಡಿ. ಇವರು ಬಂಪರು ಇವರು ಬೆಳಗ್ಗೆನೆ ಮಳೆ ನೋಡಿ ನೋಡಿ ಆ ರೋಡಲ್ಲಿ ಹೋದಾಯ್ತು ಮಳೆ ನೀರು ನೋಡ್ಬೋದು ಹೆಂಗ್ ನಿಂದೈತೆ ನೀರು. 81.4 ಬ್ರೋ ನಾವಿನ್ನು ಮುಂದೆ ರೈಟ್ ಹೋಗೋಣ ಅಂದ್ಕೊಂಡು ರೈಟ್ ಹೋದ್ರೆ 20,000 ಫೈನ್ ಹಾಕ್ತಾರಂತೆ ನೇಪಾಳಿ ಕರೆನ್ಸಿಲಿ. ಇನ್ನೊಂದು 10 ಕಿಲೋಮೀಟರ್ ಐತೆ ಪಾಯಿಂಟು. ಈಗ ಸ್ವಲ್ಪ ಇದೆಲ್ಲ ಓಪನ್ ಮಾಡೋ ಟಾರ್ಪಲ್ಲ ಎಲ್ಲ ಗವೆ ಆಡ್ತಾ ಇದೆ. ಏನು ನೋಡ್ಬೋದು ಎಲ್ಲಿ ಹೋದ್ರು ಬರೀ ಪೊಲೀಸರಿಗೂ 50 ರೂಪಾಯಿ ಮಂತ್ ಇಸ್ಕೊಂತಾರೆ ನೋಡಿ. ಹಾಂ ಏನು ಆ ಕಡೆ ಎತ್ತಿದಾಯ್ತು, ನನ್ನೇನು ಎತ್ತಿದೆ. ಹಾಂ ಮೆತ್ಗೆ ಐತೆ ಮೆತ್ಗೆ. ಅವರು ಇವಾಗ ಕಟ್ಮಂಡು ಸ್ಟಾರ್ಟ್ ಆಯ್ತು. ಕಟ್ಮಂಡು ಬಿಟ್ಟು ಒಂದು 10 ಕಿಲೋಮೀಟರ್ ಮುಂದಕ್ಕೆ ಹೋದ್ಮೇಲೆ ಅನ್ಲೋಡ್ ಮಾಡ್ತಾರಂತೆ. ಇದು ಸ್ಪ್ರೈಟ್ ಬಂದು 60 ರೂಪಾಯಿ ಒಂದು ಸ್ಪ್ರೈಟ್. ಇಲ್ಲಿ ನೇಪಾಳಲ್ಲಿ 60 ರೂಪಾಯಿ, ನಮ್ಮೂರಲ್ಲಿ 20 ರೂಪಾಯಿ, 15 20 ರೂಪಾಯಿ. ಅದು ಎಂಥದ ಮೌಂಟೇನ್ ಡ್ಯೂ ಅಂತೆ ಅಲ್ಲ, ಇದು ಅಂಥದ್ದು ರೆಡ್ ಬುಲ್ಲು, ಅದು ರೆಡ್ ಕಪ್. ಅದು 150 ರೂಪಾಯಿ ಅದೊಂದು. ಇದು 60 ರೂಪಾಯಿ ನೋಡಿ. ಇದು ನೋಡ್ಬೋದು ಕಟ್ಮಂಡು ಸಿಟಿ. ಅಣ್ಣನ ಇಲ್ಲಿ ಬಿಟ್ಬಿಟ್ರೆ ಮಲಿಕೊಂಡ್ಬಿಡ್ತಾನೆ, ಅದಕ್ಕೆ ಅಲ್ಲೇ ಕುಂತಿದ್ದೀನಿ, ಅಲ್ಲೇ ಕೂತ್ಕೊ ನೀನು ಅಂತ. ನೋಡ್ಬೋದು ಹೆಂಗೈತೆ ಕಟ್ಮಂಡು. ಏನು ಶ್ರೀನಗರ ಅಷ್ಟಿಲ್ಲ, ಇರೋ ನಮ್ಮ ಶ್ರೀನಗರ ಬೆಸ್ಟು. ಇವರು ಫೈನಲಿ ಮಾರ್ಕೆಟ್ಗೆ ಬಂದು ಈಗ ನಮ್ಮ ಪಾಯಿಂಟ್ ಎಲ್ಲಿ ಅಂತ ಗೊತ್ತಿಲ್ಲ, ಪಾರ್ಟಿ ಎಲ್ಲಿ ಹೇಳ್ತಾನೆ ಗೊತ್ತಿಲ್ಲ ಗುರು. उधर रूम मिलेगा भैया? ये रूम नहीं है। रूम नहीं है, ये स्कूल है, सरकारी स्कूल है. ಫಸ್ಟ್ ರೂಮ್ಗಳು ಹುಡುಕ. ರೂಮ್ ಇಲ್ಲ ಅಂದರೆ ಗಾಡಿಯಲ್ಲಿ ಮನಿಕೋಬೇಕಷ್ಟೇ. ಗಾಡಿ ಬಿಟ್ಟು ದೂರ ಹಾಕಂತೂ ಮನಿಕೋಣಕ್ಕಾಗಲ್ಲ ಬ್ರೋ. ಈ ಥರ ಕೆಲಸ ಇದೆ, ಹೆಂಗೆ ಬರೋದು ರಿವರ್ಸ್ ಹೊಡೆಯೋಕ್ಕೈತಿ. ಹಾಂ ನೋಡಿ ರಿವರ್ಸ್ ಬರೋಕ್ಕಾಗಲ್ಲ ಬ್ರೋ. ಅವನೇ ಮಾರ್ಕೆಟ್ಗೆ ಬಂದು ನನ್ನ ಈ ಗಾಡಿ ಪಕ್ಕ ನಾನು ಗಾಡಿ ಹಾಕ್ಬೇಕಾಯ್ತು, ಅಲ್ಲಿ ಫೀ ಹಾಕೊಂಡು ರಿವರ್ಸ್ ಹೊಡೆಯಕ್ಕೆ ಹೋಗಿ ನೋಡಿ. ಇವರು ಬಂಪರು ಹೇಗೆ ಏನು ಮಾಡ್ತಿದ್ದಿ? ಹಾಂ ಇತ್ತು ಐತೆ. ಯಾಕೆ ನಮ್ಮ ಮಲಿಕೊಂಡಿದ್ದೆ ಬಿಡು. ಇವಾಗ ಗಾಡಿ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ಪ್ರತಾಪಣ್ಣ ಹೋಗಿ ತರಕಾರಿ ತಗೊಂಬಂತು. ಸಿಕ್ಕಾಪಟ್ಟೆ ಮಳೆ ಗುರು ನೇಪಾಳಲ್ಲಿ, ಕಟ್ಮಂಡಲ್ಲಿ. ಇದು ಕರ್ಕೊಂಡು ಮಾರ್ಕೆಟ್ ಅನ್ನಂಗಿಲ್ಲ ಗುರು, ಆ ಥರ ಆಯಿತು ಮಾರ್ಕೆಟ್ ಮಾತ್ರ. ಈ ಗಾಡಿ ಒಂದು ನಿಲ್ಸಿದ್ದೀವಿ, ನಾಳೆ ಇಲ್ಲ ನಾಳೆ ಖಾಲಿ ಮಾಡ್ತಾರಂತೆ ನೋಡಿ. ತಮಿಳ್ನಾಡು ಗಾಡಿಗಳು ಅಮ್ಮಮ್ಮ ಒಂದು 1200 ಅವೇ ಗುರು. ಇಲ್ಲಿ ಕರ್ನಾಟಕ ಗಾಡಿ ನಮ್ದು ಒಂದೇ ಇರೋದು. ನಮ್ಮ ಪ್ರತಾಪಣ್ಣ ಅದನ್ನು ರೀಚಾರ್ಜ್ ಮಾಡ್ಸ್ಕೊಂಬತ್ತೀನಿ ಅಂದು ಒಂದು ಗಾಡಿ, ಇದು ಮೊಬೈಲ. ಇನ್ನು ರಾತ್ರಿ ಇಲ್ಲೇ ಗಾಡೀಲಿ ಅಡುಗೆ ಮಾಡ್ಕೊಬೇಕು. ದೇವರಣ್ಣೆ ಗುರು 4,800 ರೂಪಾಯಿ ದುಡ್ಡು ತಗೊಂಬಂದಿದೆ. ಲೆಕ್ಕನೇ ಸಿಗ್ತಿಲ್ಲ ಗುರು, ಏನೇನಾಯಿತು ಏನೇನಿಗೆ ಅಂತ. ಏನು ಮಾತಾಡ್ತಾರೆ, ಬರೀ ಒಂದು ಜ್ಯೂಸ್ ಕೊಡಿದ್ರೆ 330 ರೂಪಾಯಿ, ಅಲ್ಲ 120 200 ರೂಪಾಯಿ ಅಂತಾರೆ. ತಲೆ ಕೆಟ್ಟೋಯ್ತೆ. ಈಗ ಒಂಚೂರು ಲೆಕ್ಕ ಹಾಕ್ಬಿಟ್ಟು ಇನ್ನು ನೈಟ್ ಅಡುಗೆ ಮಾಡೋಕೆ ಸಿಗೋಣ ಫ್ರೆಂಡ್ಸ್. ಅವರು ಎಲ್ಲ ಐಟಮ್ ತಂದು ರೆಡಿ ಮಾಡ್ಕೊಂಡಿದ್ದೀವಿ, ಅಡುಗೆ ಮಾಡ್ಕೊಬೇಕು ನೋಡಿ. ಹಿಂಗೆ ತಿರ್ಗಿ ಏನು ಇಕ್ಕಕ್ಕೆ ಹೋಗಲ್ಲ, ಇಲ್ಲ ಮಾಡಿಕೊಂತೀವಿ. ಇಲ್ಲೇ ಎರಡು ಬಕೆಟ್ ಇಕ್ತೀವಿ, ಸ್ಟವ್ನ ಇಲ್ಲೆಲ್ಲನೂ ಇಕ್ಕಂತೀವಿ, ಸಿಲಿಂಡರ್ ಅಲ್ಲೇ ಇರುತ್ತೆ. ನಿಮ್ಮ ಮಲಿಕಣಕ್ಕೆ ಅದಿದೆ, ಏನಿಲ್ಲ. ಸುಮ್ಮನೆ ಕೆಸರು ಗುರು, ಇಂಥ ದರಿದ್ರ ಮಾರ್ಕೆಟ್ ಯಾವತ್ತೂ ನೋಡಿಲ್ಲ ಗುರು ನಾವು. ಪ್ರತಾಪಣ್ಣ ಅವರು ನಮ್ಮ ಗಾಡೀಲಿ ಕಡಲೆಬೇಳೆ ಒಂದು ಮರೆತುಬಿಟ್ಟಿದ್ದೀವಿ.
ಕೇಳಿ ತಮಿಳ್ನಾಡು ಗಾಡಿ ಇಸ್ಕೊಂಡೋಗಿ ಬರ್ಕೋ ನಮ್ಮ ಪ್ರತಾಪಣ್ಣ ನೋಡಿ. ಸ್ಟವ್ ಸಿಲಿಂಡರ್ ಏನಾಯ್ತು ಗುರು, ಬರೀ ಲೀಕೇಜ್ ಆಗ್ತೈತೆ. ನಾವು ಅಡುಗೆ ಮಾಡ್ತಾಯಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಇಷ್ಟೊತ್ತಿನಲ್ಲಿ ಯಾರು ಸ್ಟವ್ ಪಾತ್ರೆ ಏನು ಕೊಡಲ್ಲ. ಫೈನಲಿ ಅಡುಗೆ ಮಾಡಿದ್ದು ಮುಗೀತು. ಕುಕ್ಕರ್ ವಿಸಿಗಳು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಗುರು, ಅದೊಂದೇ ಹಿಂಸೆ ಆಗಿದ್ದು. ಅನ್ನ ಹೆಂಗೆ ಚೆನ್ನಾಗಿಲ್ಲ, ಆಮೇಲೆ ಹೆಂಗೆ ಬೇಸಕ್ಕೆ ಬರೋಲ್ಲ ನಮಗೆ. ಇನ್ನು ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್. ಈಗ ನಮ್ಮ ಪ್ರತಾಪಣ್ಣ ಏನು ಮಜ್ಜಿಗೆ ಮೊಸರು ತತ್ತೀನಿ ಅಂತ ಹೋದ್ರು. ಬೆಳಗ್ಗೆ ಸಿಗೋಣ. ದಿ ನೆಕ್ಸ್ಟ್ ಡೇ. ಗುರು ಬೆಳಗ್ಗೆನೆ ಮಳೆ ನೋಡಿ ಆ ರೋಡಲ್ಲಿ ಹೋದಾಯ್ತು ಮಳೆ ನೀರು ಅಷ್ಟು ಮಳೆ ನೋಡಿ. ಇಲ್ಲಿ ಅಡಿ 11 ಗಂಟೆಗೆ ಎದ್ದಿದ್ದೀವಿ ನಾವು. ಟೈಮೇ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಅವರು ಬೆಳಗ್ಗೆನೆ ಫುಲ್ಲು ಮಳೆ, ರೋಡ್ ತುಂಬ ನೀರು. ತಮಿಳ್ನಾಡು ಮೇಲೆ ಕೂತ್ಕೊಡೋರೆ ಹೆಸರು ಅಂತೇಳಿ. ನಮ್ಮ ಊಟ ಮಾಡ್ತಾನೆ ಬೆಳಗ್ಗೆನೆ, ನಾನು ಊಟ ಮಾಡಬೇಕು. ಅನ್ನ ಖಾಲಿ ಮಾಡೋದು ನಾಳೆ ಎಲ್ಲ ನಾನು ಮಾಡ್ತಾರಂತೆ, ಮಳೆ ಅಲ್ಲ ಅದಕ್ಕೆ. ನಮ್ಮ ನೋಡಿ ಆಟ ಟಾರ್ಪಲೆಲ್ಲ ಬಿಟ್ಕೊಂಡಿವೆ, ಅನ್ಲೋಡ್ ಮಾಡ್ತಾರೆ. ನೀರು ನೋಡ್ಬೋದು ಹೆಂಗಿಂದ ನೀರು. ಒಳ್ಳೆ ಬಿಸಿ ಬಿಸಿ ರೊಟ್ಟಿ ಹಾಕ್ತಾರೆ, ತಿನ್ಕೊಂಡು ಹೋಗ್ಬೇಕು. ಇದೇ ಮಾರ್ಕೆಟ್ ಹಿಂದೆಗಡೆ ರೋಡಿದು ನೋಡಿ ಗುರು. ಈ ವಿಚಾರ ಅವ್ರು ಬಂದಾರ ಇಂಟರ್ವ್ಯೂ ಮಾಡೋಕ್ಕೆ. ಅದಿನ ಮೇಲೆ ಹೆಂಗೆ ಬಂದೈತೆ, ಹೆಂಗೆ ಗೊತ್ತೈತೆ ಅಂತ. ನಮ್ಮ ಕಡೆಯಿಂದ ಬದಾಯ್ತು ನೇಪಾಳಲ್ಲಿ. ಗುರು ಮ್ಯಾಗಡೆ ನಿಂತಿರೋವೆಲ್ಲ ಹೆಂಗಿಡಿತಾವ ನಮ್ಮ ಪ್ರತಾಪಣ್ಣ. ಎಷ್ಟವೆ ನೀರು? ಗುರು ಈಗ ತರಕಾರಿ ತರ ಅಂತ ಹೋಗ್ತಾ ಇದ್ದೀವಿ ನೋಡಿ. ನೀರು ಎಷ್ಟು ಕಮ್ಮಿ ಐತೆ ಆಲ್ರೆಡಿ. ಅಲ್ಲಿ ಹುಡುಗಿ ನಿಂತಾರಲ್ಲ, ಅಲ್ಲಿ ಅಷ್ಟು ಇದ್ದು ನೀರು. ರೋಡ್ ತಗ ನಿಂತ್ಕೊಂಡು ಹೋಗ್ತಾರ, ಅಲ್ಲಿಂದ ಇದ್ದಿದ್ದು ನೀರು. ಅಲ್ಲಿ ಇಷ್ಟು ನೀರು ತಣ್ಣೆ ಐತೆ. 4,800 ರೂಪಾಯಿ ದುಡ್ಡು ತಗೊಂಬಂದಿದ್ದು. ಈಗ ಬರೀ 200 ಎಷ್ಟು ರೂಪಾಯಿ? 215 ರೂಪಾಯಿ ಐತೆ ಗುರು ಅದರಲ್ಲಿ ದುಡ್ಡು. ಎಷ್ಟು ಏನಕ್ಕೆ ಏನು ಕಳೆ ಆಯಿತು ಒಂದು ಗೊತ್ತಾಗಲ್ಲ ಈ ಕರೆನ್ಸಿಲಿ. ಆ ಗೈಡ್ಗೆಲ್ಲ ನಮ್ಮ ದುಡ್ಡೇ ಕೊಟ್ಟಿದ್ದು. ಬನ್ನಿ ಒಂದು ತರಕಾರಿ ತಗೊಂಬರೋಣ. ಅವರು ತರಕಾರಿ ತಗೋಣ ಅಂತ ಬಂದು. ಯಾವ ಅದೇನು ಕೈತಲ್ಲ ಎಲ್ಲ ಗಾಡೀಲಿ ನೋಡಿ. ಟೊಮಾಟೊ ಈರುಳ್ಳಿ, ಇಲ್ಲೇನು ತರಕಾರಿಗಳು ಸಿಗಲ್ಲ. ಟೊಮಾಟೊ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ತರಕಾರಿನೇ. ಎಲ್ಲ ಬರೀ ಗಲ್ಲಿಗಳು ಎಲ್ಲ ಸಿಕ್ಕಾಬಿಟ್ಟೆ. ಅಷ್ಟೇನು ಬೇಡ. ಅದು ಏನೋ ಕಾಳುಗಳು ಹಾಕೋರ ಕಾರಣ ರೋಡ್ ತುಂಬ. ಅವರು ಸಂಧಿ ಒಳಗೆ ಹೋದರೆ ಮಾರ್ಕೆಟು ಎಲ್ಲ ಬೈಕ್ ಬತ್ತೈತೆ ನೋಡಿ. ಎಲ್ಲ ಮಾರ್ಕೆಟ್ ಫುಲ್ಲು, ಬ್ಯಾಕ್ ಸೈಡು, ಮ್ಯಾಗಡೆ, ಟೀ ಅಂಗಡಿ ಪಕ್ಕದಲ್ಲಿ. ಅವರು ಇನ್ನೊಂದು ಏನಪ್ಪ ಅಂದರೆ, ಇದು ದೇಪಾಳು ಬಂದು ಎಷ್ಟು 80 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಮುಂದೆ ಐತೆ. ಡೇಟ್ ಬಂದು 2081 4ನೇ ತಿಂಗಳು 22ನೇ ತಾರೀಕೇನೋ ಐತೆ. ತೋರಿಸಿದ್ದೀನಿ ಅದನ್ನು ನೋಡಿ. ಇದೇ ಮಾರ್ಕೆಟು, ಇಲ್ಲಿ ಹಾಕೋ ನೋಡಿ ಡೇಟು 81 4. ಗುರು ಅಲ್ಲಿ ದೂರದಲ್ಲಿ ಏನೋ ಒಂಥರ ಕಾಣಿಸ್ತಾ ಇದೆ. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇರೋಂಗೆ ಐತೆ ನೋಡಿ. ಯಾವ ಥರ ಐತೆ ನಮ್ಮದು 15 ಪ್ಲೇಸ್ ಇಷ್ಟೇ ಗುರು ಜೂಮ್ ಆಗೋದು ನೋಡಿ. S23 ಅಲ್ಟ್ರಾ ತಾಮಕೈತೆ ಇದ್ರ ಬದಲು. ಒಳ್ಳೆ ಕ್ಲಿಯರೆನ್ಸ್ ಇರೋದು ನೋಡಿ. ಹಿಂಗೈತೆ ವೆದರು. ಒಟ್ಟಲ್ಲಿ ಇಲ್ಲಿ ಏನಪ್ಪ ಅಂದರೆ ಬೆಟ್ಟ ಗುಡ್ಡಗಳು ನೋಡೋಕೆ ಮಾತ್ರ ಇಂಟ್ರೆಸ್ಟು. ಅದು ಬಿಟ್ಟರೆ ಇನ್ನೇನು ಅಷ್ಟೊಂದು ನೀರಿನ ವ್ಯವಸ್ಥೆ ಆಗಲಿ. ಮಾರ್ಕೆಟು ಸ್ವಲ್ಪ ಗಲೀಜು ಜಾಸ್ತಿ ನೋಡಿ. ಗುರು ಫೈನಲಿ ಗಾಡಿ ಖಾಲಿ ಆಯಿತು. ಈಗ ಹೊಟ್ಟಿದ್ದೀವಿ ಗುರು. ಒಳಗಡೆ ಸ್ವಲ್ಪ ಹಂಗೆ ಬಿಟ್ಟವ್ರು ಮಾಲು. ಈಗ ಹೋಗ್ಬೇಕು. ಹಂಗೆ ನಮ್ಮ ಪಕ್ಕದಲ್ಲೇ ಇದೊಂದು ಗಾಡಿ ಇದಷ್ಟೇ, ದಕ್ಷಿಣ ಯಾವ ಗಾಡಿ ಇಲ್ಲ. ಆರಾಮ ಪಾಸ್ ಆದೈತೆ. ಈಗೆಲ್ಲ ಮುಗೀತು. ಟಾರ್ಪಲೆಲ್ಲ ಹಾಕೊಂಡಿದ್ದೀವಿ. ಒಂದು ಟೀ ಕುಡ್ಕೊಂಡು ಹೋಗ್ತೀವಿ.
ಏನೋ ಗೈಡ್ಗಳು ಹುಡುಕ್ಬೇಕು. ಬಾ ಹಂಗೆ ಪೂರ ಬೆಳಗ್ಗೆ ಆಗಿದ್ರೆ ಹೆಂಗೋ ಸ್ವಲ್ಪ ವ್ಯೂ ಎಲ್ಲ ತೋರಿಸ್ಬೋದಾಗಿತ್ತು. ನೋಡೋಣ ಬನ್ನಿ. ಈಗ ಮುಂದೆ ಬಂದಿದ್ದ ರೋಡಲ್ಲಿ ಹೋಗ್ಬೇಕಂತ ಸೀದಾ ಪೂರ ನಾವಿಲ್ಲಿ ಮುಂದೆ ರೈಟ್ ಹೋಗೋಣ ಅಂದ್ಕೊಂಡು ರೈಟ್ ಹೋದ್ರೆ 20,000 ಫೈನ್ ಹಾಕ್ತಾರಂತೆ ನೇಪಾಳಿ ಕರೆನ್ಸಿಲಿ. ಅಂದರೆ ಎಷ್ಟಾಯಿತು? 12,000 ರೂಪಾಯಿ ಫೈನ್ ಆಯಿತು ನಮ್ಮ ಇಂಡಿಯನ್ ರುಪೀಲಿ. ಅದು 12,000ನಾ? 6 12 ಈಗ ತಮಿಳ್ನಾಡು ಗಾಡಿಗಳು ಹೋಯ್ತಾವಂತೆ ಒಂದು 3 ಗಾಡಿವು. ಅವ್ರ ಜೊತೆ ಹೊರಟು ಬಿಡ್ತೀವಿ ಹಂಗೆ.